ನಮ್ಮ ದುರದೃಷ್ಟ ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಯಾರೋ ಡಿ.ಕೆ. ಶಿವಕುಮಾರ್ ಇರ್ಬೋದು ಇಲ್ಲ ಮುಖ್ಯಮಂತ್ರಿ ಇರ್ಬೋದು ನಮ್ಮ ನೀರನ್ನ ತಗೊಂಡೋಗ್ಕೊಳ್ತವ್ರೆ. ಯಾರಿಗೂ ಕೊಡೋದಕ್ಕೆ ಹಕ್ಕಿಲ್ಲ. ನಾವಿರೋವರೆಗೂ ಆ ನೀರು ಬಿಡೋದಿಲ್ಲ. 1000 ಚಿಲ್ಲರೆ ಕೋಟಿ ನುಂಗಕೊಳ್ತವ್ರಲ್ಲ, ಜೊತೆಗೆ ಇನ್ನೊಂದು ಸ್ವಲ್ಪ ಕೊಟ್ಬಿಟ್ಟು ತಗೊಂಡೋಗ್ಲಿ ಅಲ್ಲಿಂದಲೇ. ನಾವು ಬೇಡನಲ್ಲ, ಇವರೆಲ್ಲ ಮಾಡಬಾರ್ದೆಲ್ಲ ಮಾಡವ್ರೆ, ಆಗಬಾರ್ದಾಗತ್ತೆ. ಒಂದ್ ತಾಲೂಕು ಇನ್ನೊಂದು ತಾಲೂಕು ಜಗಳ. ಈ ತರ ಮಾಡಿರ್ತಕ್ಕಂಥ ಪಾಪಿಗಳು ದೇವರು ಒಳ್ಳೇದ್ ಮಾಡಲ್ಲ, ಕೆಟ್ಟದಾದೇ ಆಗುತ್ತೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಮೊದ್ಲು ನಿಲ್ಲಿಸಬೇಕು. ಅದನ್ನ ನಿಲ್ಲಿಸ್ಬಿಟ್ಟು ಅವೈಜ್ಞಾನಿಕವಾಗಿ ಮಾಡಕೊಳ್ಬಿಡೋಲ್ಲ, ಗೊತ್ತಿಲ್ಲದಂಗೆ ಮೋಡಿ ಮಾಡಕೊಳ್ತವ್ರಲ್ಲ ಹಣಕ್ಕೆ, ಅದನ್ನ ಮೊದಲು ನಿಲ್ಲಿಸಬೇಕು. ವೀಕ್ಷಕರೇ, ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಈಗಾಗಲೇ ಬೃಹತ್ ಪ್ರತಿಭಟನೆ ನೆರವೇರಿದೆ. ಈ ಒಂದು ಪ್ರತಿಭಟನೆಯ ಮುಖ್ಯ ರೂವಾರಿ ಮಾಜಿ ಸಚಿವರಾದಂತಹ ಸೊಗಡು ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ನಾಯಕರು ಕೂಡ ಈ ರೀತಿಯಾದಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಳಿಕ ಈಗ ಅವರ ಅಭಿಪ್ರಾಯ ಏನಿದೆ ಈ ಒಂದು ಪ್ರತಿಭಟನೆ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಮೊದಲೇದಾಗಿ ನೀರಿಗಾಗಿ ಹೋರಾಟ ನಡೆಸ್ತಾ ಇದ್ದೀರಾ, ಈ ರೀತಿಯಾದಂಥ ಹೋರಾಟ ಸಾಕಷ್ಟು ಮಾಡಿದ್ದೀರಾ, ಈ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಇವತ್ತು ಏನಾಗಿದೆ, ನಮ್ಮ ದುರದೃಷ್ಟ ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಯಾರೋ ಡಿ.ಕೆ. ಶಿವಕುಮಾರ್ ಇರ್ಬೋದು ಇಲ್ಲ ಮುಖ್ಯಮಂತ್ರಿ ಇರ್ಬೋದು, ಇವರಿಬ್ಬರು ಅವೈಜ್ಞಾನಿಕವಾಗಿರ್ತಕ್ಕಂಥ ಸುಮ್ಮನೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ನೀರನ್ನ ತಗೊಂಡೋಗ್ಕೊಳ್ತವ್ರೆ. ಇವ್ರಿಗೆ ಯಾರಿಗೂ ಕೊಡೋದಕ್ಕೆ ಹಕ್ಕಿಲ್ಲ. ಇದು ಟ್ರಿಬ್ಯುನಲ್ನಾಗೆ ಬಂದಿರತಕ್ಕಂಥದ್ದು. ಈಗ ಹೆಂಗೆ ನಾವು ತಮಿಳುನಾಡು ಕರ್ನಾಟಕ ಇದೆ, ಆ ರೀತಿ ಟ್ರಿಬ್ಯುನಲ್ ಡಿಸೈಡ್ ಮಾಡಿ ನಮಗೆ ನೀರು ಕೊಟ್ಟಿರ್ತಕ್ಕಂಥದ್ದು. ಅಂಥ ಪರಿಸ್ಥಿತಿಗಳಿಗೆ ಇವತ್ತು ಮೋಸ ಮಾಡಿ ನೀರು ತಗೊಂಡು ಹೋಗ್ತೀವಿ ಅಂತಂದ್ರೆ ಅರ್ಥ ಇಂಥದ್ದು ಮಾರೆ, ಇದು ಸರಿ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆ ಒಳಗೆ ನಾವಿರೋವರೆಗೂ ಆ ನೀರು ಬಿಡೋದಿಲ್ಲ. ನೀರನ್ನ ನಮ್ಮ ಇದಕ್ಕೆ ಇವ್ರು ಏನು ಹೇಳವ್ರೆ, ಕುಣಗುಲ್ಗೆ ಅನ್ಯಾಯ ಆಗ್ತಾಯಿದೆ, ಕುಣಗುಲ್ಗೆ ಅನ್ಯಾಯ ಆಗ್ತಾಯಿದೆ ಅಂತ ಸುಳ್ಳು ಹೇಳ್ತಾವ್ರೆ. ಕುಣಗುಲ್ಗೆ ಇವಾಗ ನಮ್ಮದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಚಾನಲ್ ರೆಡಿಯಾಗಿದೆ, ಅದರೊಳಗೆ ನಾವೇ ಬಿಡ್ತೀವಿ. ಇವಾಗ ನಮಗೇನು 24 TMC ನೀರು ಬಿಡಬೇಕು ಐತೆ, ಅದರೊಳಗೆ 3 TMC ನೀರಲ್ಲಿ ಕೊಡ್ತೀವಿ ನಾವೇ ನಿಂತ್ಕೊಂಡು. ಯಾಕೆಂದರೆ ಒಂದು ಕೆರೆ ತೂಬ್ನಿಂದ ನೀರು ಬಿಡಲ್ಲ ನಾವು. ತೂಬ್ನಾಗ ನೀರು ಬಂದಿದ್ದನ್ನ ದೂರದಿಂದ ಬಿಟ್ಕೊಂಬತ್ತೀವಿ. ಎಲ್ಲರೂ ಒಂದೇ ಥರ ಒಂದೇ ಬೆಳೆ ತಗೋಬೇಕಲ್ಲ, ಆ ಥರ ನಾವು ಬಿಟ್ಕೊಂಬತ್ತೀವಿ. ಸಾರಿ, ಆಧುನಿಕವಾಗಿ ಇರ್ತಕ್ಕಂಥದ್ದು ಆಗೋಗಿದೆ ಈಗ ಚಾನಲ್ಲು. ಈಗ ನಮ್ಮ ದುರದೃಷ್ಟಿಗೆ ಮಳೆ ಆಗ್ತಾಯಿಲ್ಲ. ಮಳೆ ಆಗ್ತಿದ್ದಂಗೆ 15 TMC ನೀರು ನಮ್ಮ ಡ್ಯಾಮಿಗೆ ಬರ್ತಿದ್ದಂಗೆ ಅದನ್ನು ನಾವು ಅಲ್ಲಿಂದ ನೀರು ಬಿಡ್ತೀವಿ. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಏನಂದರೆ ದುರದೃಷ್ಟ, ನಮ್ಮ ಜಿಲ್ಲೆಗೂ ರಾಮನಗರ ಜಿಲ್ಲೆಗೂ ಜಗಳ ಮಾಡೋ ತಂದಿಕ್ಕೋದು. ಒಂದು ಊರಿಗೂ ಇನ್ನೊಂದು ಊರಿಗೂ ಜಗಳ, ಒಂದು ತಾಲೂಕು ಇನ್ನೊಂದು ತಾಲೂಕು ಜಗಳ. ಈ ಥರ ಮಾಡಿರ್ತಕ್ಕಂಥ ಪಾಪಿಗಳು, ಆ ಪಾಪಿಗಳಿಗೂ ಇವತ್ತಲ್ಲ ನಾಳೆ ದೇವರು ಒಳ್ಳೇದು ಮಾಡಲ್ಲ, ಕೆಟ್ಟದಾದೇ ಆಗುತ್ತೆ. ಈಗ ಮೊದಲನೇ ಸಾರಿ ಏನಾಗಿದೆ, ಈಗ ಅವನ ತಮ್ಮ ಸೋತ, ಅವನ ತಮ್ಮ ಡಿ.ಕೆ. ಸುರೇಶ್ ಸೋತ. ಈಗ ನೆಕ್ಸ್ಟ್ ಇವನೊಬ್ಬ ಸೋಲ್ಬೇಕು, ಯಾರೋ ಅವನು ಡಾಕ್ಟರ್ ರಂಗನಾಥ್ ಒಬ್ಬ ಸೋಲ್ತಾನೆ. ಯಾಕೆಂದರೆ ಇವರೆಲ್ಲ ಮಾಡಬಾರ್ದೆಲ್ಲ ಮಾಡವ್ರೆ, ಆಗಬಾರ್ದಾಗತ್ತೆ. ಸರ್, ಈಗ ಏನು ರಾಜ್ಯಗಳ ನಡುವೆ ಏನು ನಾವು ಕಾವೇರಿ ನೀರಿಗಾಗಿ ಹೋರಾಟ ನಡೆಸ್ತಿದ್ದೀವಿ ಕರ್ನಾಟಕದವರು, ಆದರೆ ಈಗ ಜಿಲ್ಲೆ ಮಧ್ಯೆ, ಅದು ಕೂಡ ತಮ್ಮ ಪಕ್ಕದ ಜಿಲ್ಲೆನೇ. ಸೊ ಈ ಒಂದು ಜಿಲ್ಲೆ ಏನು ರಾಮನಗರ ಜಿಲ್ಲೆಗೆ ನೀರು ಬಿಡುವ ವಿಚಾರವಾಗಿ ಈ ರೀತಿಯಾದಂಥ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ? ಎಕ್ಸ್ಪ್ರೆಸ್ ಚಾನಲ್ ಇದು ಮಾಡ್ತಾವ್ರಲ್ಲ ಪೈಪ್ಲೈನು, ಅದು ಬೇಡ ಅಂತ ನಾವು, ಅದು ಅವಶ್ಯಕತೆ ಇಲ್ಲ. 0 to 228 ಕಿಲೋಮೀಟ್ರ್ ಏನು ನಾವು ಚಾನಲ್ ಮಾಡಿದ್ದೀವಿ ಆಧುನಿಕವಾಗಿ, ಅದರಿಂದಲೇ ತಗೊಂಡೋಗ್ಲಿ ಎಲ್ಲಿಗೆ, ಕುಣಗುಲ್ಗೆ. ರಾಮನಗರ ಜಿಲ್ಲೆ ಕೊಡೋದಿಲ್ಲ. ಯಾಕೆಂದರೆ ರಾಮನಗರ ಜಿಲ್ಲೆಗೆ ಇಲ್ಲಿ ಅಲಾಟ್ ಆಗಿಲ್ಲ, ಟ್ರಿಬ್ಯುನಲ್ ಅಲಾಟ್ ಮಾಡಿಲ್ಲ. ಈಗ ಅಲಾಟ್ ಮಾಡೋದು ಇನ್ನೂ ಒಂದೇನು, ಇವಾಗ ರಾಮನಗರ ಜಿಲ್ಲೆಗೆ ಕಾವೇರಿಯಿಂದ ಬರ್ತಾ ಇದೆ, ಶಿಂಸಾದಿಂದ ಬರ್ತಾ ಇದೆ, ಇಗ್ಲೂರು ಡ್ಯಾಮ್ನಿಂದ ಬರ್ತಾ ಇದೆ. ಈಗ ನಮ್ಮಲ್ಲಿ ಏನು ಎತ್ತಿನೊಳೆ ಮಾಡವ್ರೆ, ಎತ್ತಿನೊಳೆದು ಅಲ್ಲಿಗೆ ಹೋಗ್ತಾ ಇದೆ. ನಾವು ಯಾವನ್ನ ಬೇಡ ಅಂತ ಹೇಳಿದ್ದೀವ, ಹಾಗೇನ ಅಲ್ಲಿ ಬಿಡಬೇಕು ಅಂತಂದ್ರೆ ಹೇಮಾವತಿ ಅಂದರೆ ಆಕೆ ಏನು ಡ್ಯಾಮಿಂದಲೇ ತಗೊಂಡೋಗ್ಲಿ ಡೈರೆಕ್ಟಾಗಿ. 1000 ಚಿಲ್ಲರೆ ಕೋಟಿ ನುಂಗಕೊಳ್ತವ್ರಲ್ಲ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊಟ್ಬಿಟ್ಟು ತಗೊಂಡೋಗ್ಲಿ ಅಲ್ಲಿಂದಲೇ. ನಾವು ಬೇಡನಲ್ಲ. ಹಾಗೆ ಸರ್ಕಾರಕ್ಕೆ ಒಟ್ಟಾರೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ಅದು ನಿಲ್ಲಿಸಬೇಕು. ಅದನ್ನ ನಿಲ್ಲಿಸ್ಬಿಟ್ಟು ಅವೈಜ್ಞಾನಿಕವಾಗಿ ಮಾಡಕೊಳ್ಬಿಡೋಲ್ಲ, ಗೊತ್ತಿಲ್ಲದಂಗೆ ಮೋಡಿ ಮಾಡಕೊಳ್ತವ್ರಲ್ಲ ಹಣಕ್ಕೆ, ಅದನ್ನು ಮೊದಲು ನಿಲ್ಲಿಸ್ಬೇಕು. ಸರ್, ಈಗ ಡಿ.ಕೆ. ಸುರೇಶ್ ಅವರು ಏನು ಸಂಸದ ಸ್ಥಾನದಿಂದ ಈಗಾಗಲೇ ಏನು ಕೆಳಗಿಳಿದಿದ್ದಾರೆ, ಅಂದರೆ ಸೋತಿದ್ದಾರೆ ಚುನಾವಣೆಯಲ್ಲಿ. ಈಗಾಗಲೇ ಮಾತಾಡುವಾಗ ಹೇಳಿದ್ರು, ನಮ್ಮ ಮಣ್ಣನ್ನು ಅಂದರೆ ತುಮಕೂರು ಜಿಲ್ಲೆಯ ಮಣ್ಣನ್ನು ಮುಟ್ಟಿದ್ದಕ್ಕಾಗಿ ಅವ್ರು ಸೋತಿದ್ದಾರೆ ಅಂತ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಚನ್ನಪಟ್ಟಣ ಚುನಾವಣೆ ಬೈ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಚನ್ನಪಟ್ಟಣದ ಜನ ಬುದ್ಧಿವಂತರವ್ರೆ. ಅಲ್ಲಿ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 1000 ಕೋಟಿ ನೀರಿಗಾಗಿನೇ ಹಾಕವ್ರೆ. ಏನು ತೊಂದರೆ ಇಲ್ಲ. ಇದೇನೋ ಈಗ ಅವರೆಲ್ಲ ಉಟ್ಕೊಂಡಿರೋದು. ಅದಕ್ಕೆ ಮೊದಲು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ 100 ಕೋಟಿ ಹಾಕವ್ರೆ, ಏನು ತೊಂದರೆ ಆಗಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸ್ಪರ್ಧೆ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ ಕೇಸ್ ಅವ್ರು ಸ್ಪರ್ಧೆ ಮಾಡಿದ್ರೆ ಸೋಲ್ತಾನ್ರಿ, 100ಕ್ಕೆ 100 ಸೋಲ್ತಾರೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಮಾಜಿ ಸಚಿವರಾದಂಥ
ಏನು ಸೊಗಡು ಶಿವಣ್ಣ ಅವರ ಮಾತು. ತುಮಕೂರಿನಾದ್ಯಂತ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೇಮಾವತಿಗಾಗಿ. ಇಲ್ಲಿನ ಜನರು, ಸಾಕಷ್ಟು ಸಂಘಟನೆಗಳು ಈ ಬಂದ್ಗೆ ಒಂದು ವ್ಯಾಪಕವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದು. ಆ ನಿಟ್ಟಿನಲ್ಲಿ ಈ ಒಂದು ಬಂದ್ ಯಶಸ್ವಿಯಾಗಿ ಪೂರೈಸಿದ್ದು ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ತುಮಕೂರು.